ಕುರ್ಚಿ ಕಿತ್ತಾಟದಲ್ಲಿ ಸರ್ಕಾರ ಬಿಸಿ ಇದ್ದಂತೆ ಕಾಣ್ತಾ ಇದೆ. ಹೀಗಾಗಿ ಜನರ, ಅದರಲ್ಲೂ ಮುಖ್ಯವಾಗಿ ವಾಹನ ಪ್ರಯಾಣಿಕರ ವಿಚಾರದ ಪರದಾಟದ ಬಗ್ಗೆ ಗಮನವನ್ನು ವಹಿಸೋದಕ್ಕೆ ಸರ್ಕಾರಕ್ಕೆ ಟೈಮ್ ಇಲ್ಲ. ಉದಾಹರಣೆಗೆ ಬೆಂಗಳೂರಿನಲ್ಲಿ ಈಗಲೂ ಕೂಡ ರಸ್ತೆ ಗುಂಡಿಗಳಿಂದ ವಾಹನ ಸವಾರರು ನಿತ್ಯ ಪರದಾಟವನ್ನು ನಡೆಸ್ತಾ ಇದ್ದಾರೆ. ರಸ್ತೆ ಗುಂಡಿ ಇಲ್ಲ ಅಂತ ಸರ್ಕಾರ ಎಷ್ಟು ಹೇಳಿದ್ರು ಕೂಡ ರಸ್ತೆ ಗುಂಡಿಗಳು ಅಲ್ಲಲ್ಲಿ ರಾರಾಜಿಸ್ತಾನೆ ಇದೆ. ಉದಾಹರಣೆಗೆ ನಾನೀಗ ನಂದಿನಿ ಲೇಔಟ್ನ ರಾಮಣ್ಣ ಬಡಾವಣೆಯ ಜಾಗದಲ್ಲಿದ್ದೀನಿ. ನೀವು ನೋಡ್ಬೋದು ಯಾವ ರೀತಿಯಾಗಿ ಇದನ್ನು ರಸ್ತೆ ಗುಂಡಿ ಅಂತನೂ ಹೇಳೋಕ್ಕಾಗಲ್ಲ, ಅಥವಾ ಕಂಪ್ಲೀಟಾಗಿ ರಸ್ತೆ ಕಿತ್ತು ಬಂದಿರುವಂಥದ್ದು. ಹೋಗುವಂತಹ ಪ್ರತಿ ವಾಹನ ಸವಾರರು ಕೂಡ ಹಿಡಿಶಾಪವನ್ನೇ ಹಾಕೊಂಡು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳೆದ ಹಲವು ವರ್ಷಗಳಿಂದ ಕೂಡ ಇದೇ ರೀತಿಯಾಗಿ ಇಲ್ಲಿ ಸಮಸ್ಯೆ ಇರುವಂಥದ್ದು. ಅವ್ರನ್ನ ಮಾತಾಡಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸರ್ ಹೇಳಿ, ರಸ್ತೆ ಗುಂಡಿ ಯಾವ ರೀತಿ ಇದೆ, ಎಷ್ಟು ಕಷ್ಟ ಆಗುತ್ತೆ ಅಂತ? ಒಂದೊಂದು ಜಾಗದಲ್ಲಿ ಚೆನ್ನಾಗಿದ್ದಾವೆ, ಒಂದೊಂದು ಜಾಗದಲ್ಲಿ ಇಲ್ಲಿ ಸ್ವಲ್ಪ ಖರಾಬ್ ಇದೆ. ಈ ಫ್ಯಾಕ್ಟ್ರಿ ಏರಿಯಾ ಮೇಡಮ್, ಮಾಮೂಲು ರೋಡ್ ಎಲ್ಲ ಇದಾಗುತ್ತೆ. ಮಹೇಶ್ ಅವರು ಕೂಡ ಮಾತಾಡ್ತಾ ಇದ್ರು, ಪ್ರತಿದಿನ ಇಲ್ಲಿ ಹೋಗ್ಬೇಕಂದ್ರೆ ಕಷ್ಟ ಆಗುತ್ತೆ ಅಂತ ಹೇಳಿ. ಸರ್ ರಸ್ತೆ ಗುಂಡಿ ಏನು ಹೇಳ್ತೀರಾ ಅಂತ? ಅಕ್ಕ, ಇದು ಸರ್ಕಾರ ಬದಲು ಬೇರೆ BJP ಕಾಂಗ್ರೆಸ್ ಇರಬಾರ್ದು, ಬೇರೆ ಯಾವ್ದಾದ್ರು ಹೊಸದಾಗಿ ಬರಬೇಕು. ಇಲ್ಲ, ಹೊಸ ಪಕ್ಷ ಬರಲೇಬೇಕು. ಇವ್ರು ಏನಂದರೆ ಲಾಸ್ಟ್ ಎಂಡಲ್ಲಿ ಇನ್ನೇನು ಮುಗೀತೆ ಅಂದಂಗೆ, ಎಲೆಕ್ಷನ್ ಮುಗೀತೆ ಅಂದಂಗೆ ಅವಾಗ ಬರ್ತಾರೆ ಮೂಸಾಕಿಲಿಗೆ. ಇಷ್ಟು ವರ್ಷ ನಾವು ಬಂದಾಗಿಂದ ನೋಡ್ತಾನೆ ಇದ್ದೀವಿ. ಆ ಕೃಷ್ಣನಗರ ಇವಾಗ ರೀಸೆಂಟಾಗಿ ರೆಡಿ ಮಾಡವ್ರೆ. ಇದು ರೋಡ್ ಸ್ವಲ್ಪ ಇಲ್ಲಿ ಹಿಂದೆ ಸುರನ ಹತ್ರ ಸ್ವಲ್ಪ ಹಾಕವ್ರೆ, ಇಲ್ಲಿ ಹಾಕಿಲ್ಲ. ಇದು ಕಾಂಗ್ರೆಸ್ಸು BJP ಇದು ಬರೋ ಬದಲು ಬೇರೆ ದಾರ ಬಂದರೆ ನಮ್ಗೆ ಇನ್ನೂ ಒಳ್ಳೇದಾಗುತ್ತೆ. ಅದು ಕುರ್ಚಿ, ಅದು ತೆಗಿಯೋ ಕುರ್ಚಿ ಹಿಡಿಬೇಡ, ಎತ್ಬಿಟ್ಟು ಇಲ್ಲಿ ರೋಡಲ್ಲಿ ಇಕ್ಬೇಕು. ಒಂದು 2 ದಿವಸ ಬಂದು ಓಡಾಡ್ಬೇಕಿಲ್ಲ. ಇದು CM ಅವ್ರು ಬಂದಿದ ತಕ್ಷಣ ಇಡೀ ರೋಡೇ ಖಾಲಿ ಮಾಡಿಸ್ಬಿಡ್ತಾರೆ, ಏನೋ ದೊಡ್ಡ ಇವ್ರು ಬಂದಂಗೆ. ಅದ್ರ ಬದಲು ಜನಕ್ಕೆ ಮೊದಲು ಇದು ಸರಿ ಮಾಡಿ ತಾನಾಗೆ ಎಲ್ಲ ಬರ್ತಾರೆ, ಓಟೆಲ್ಲ ಹಾಕ್ತಾರೆ. ಮೊದಲು ಜನಗಳಿಗೆ ಏನು ಮಾಡೋಕ್ಕಾಗಲ್ಲ, ಯಾರು ಕೊಡ್ತಾರೋ ಅವ್ರಿಗೆ ಹಾಕ್ತಾರೆ. ಅದ್ರ ಬದಲು ಸ್ವಲ್ಪ ಯೋಚನೆ ಮಾಡಿ ಹಾಕಬೇಕು. ನಮ್ಮ ಹೆಸರು ದರ್ಶನ್ ಅಂತ, ಆಟೋ ಡ್ರೈವರ್ ಅಕ್ಕ. ಆಲ್ಮೋಸ್ಟು ಈ ಕೃಷ್ಣನಗರ ಹತ್ರ ಸ್ವಲ್ಪ ಅದೇ ಆಗಿದ್ದು, ಏನೋ ರೆಡಿ ಮಾಡಿದ್ರು. ಈ ರೋಡ್ ನೋಡ್ತಾ ಇದ್ದೀರಾ, ಇದು ಇನ್ನೂ ಹಿಂಗೆ ಇದೆ. ಫಸ್ಟ್ ಇನ್ನೊಂದು ನ್ಯೂಸ್ ಬಂದಿತ್ತು ಯಾವುದೋ, ಬಟ್ ಅದು ತೋರಿಸೋರು. ಇಲ್ಲಿ ನೋಡಿದ್ರೆ ಪರಿಸ್ಥಿತಿ. ಆಟೋ ಡ್ರೈವರ್ಸ್ನ ಯಾಕೆ ಮಾತಾಡಿಸ್ತಾ ಇದ್ದೀನಿ ಅಂದರೆ, ಪ್ರತಿನಿತ್ಯ ಅವರೇ ಓಡಾಡುವಂಥವ್ರು, ಅವರಿಗೆ ಇಲ್ಲಿರುವಂತಹ ಕಷ್ಟ ಗೊತ್ತಿರುತ್ತೆ. ಸರ್ ಹೇಳಿ, ರಸ್ತೆ ಗುಂಡಿ ಸರ್ಕಾರ ಎಲ್ಲೋ ಬ್ಯುಸಿ ಆಗಿದೆ, ನಾನು CM ಆಗಬೇಕು, ನಾನು CM ಆಗಬೇಕು, ಸೀಟ್ಗೋಸ್ಕರ ಕಿತ್ತಾಡ್ದವ್ರು ಅಷ್ಟೇ. ಇಲ್ಲಿ ಕೆಲ್ಸಗಳೇ ಆಯ್ತಾ ಇಲ್ಲ. ಒಂದು ನಮ್ಮ ಗಾಡಿ ರಿಪೇರಿ ಬಂದರೆ 15-20 ಸಾವಿರ ಖರ್ಚಾಗುತ್ತೆ. ಯಾರು ಕೊಡೋರು ಹೇಳಿ? ಬಿಸ್ನೆಸ್ ಬೇರೆ ಇಲ್ಲ, ಆ 2 ವೀಲರ್ಗಳೆಲ್ಲ ಬಿಟ್ಬಿಟ್ಟಿದ್ದಾರೆ. ನಾವು ಹಿಂಗೆ ಸಾಯ್ಬೇಕಲ್ಲ ಅಷ್ಟೇ. ಮಾಮೂಲಿ ಆಗುತ್ತೆ, ಆದರೆ ಸಾಯ್ತಾರೆ, ಬದುಕೋಬೇಕು, ಯಾರು ನೋಡೋರಿಲ್ಲ ಮೇಡಮ್, ಅಷ್ಟೇ. ಸರ್ ಕುಮಾರ್ ಅಂತ. ಸೊ ಕುಮಾರ್ ಅವರು ಕೂಡ ಹೇಳ್ತಾ ಇದ್ರು, ಸರ್ಕಾರ ಎಲ್ಲೋ ಒಂದು ಕಡೆ ಕುರ್ಚಿ ಕಿತ್ತಾಟದಲ್ಲಿ ಬಿಸಿಯಾಗಿದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತ ಮೇಲಿಂದ ಮೇಲೆ ಮಾಡ್ತಾ ಇದೆ. ಆದರೆ ಕಳೆದ ಹಲವು ವರ್ಷಗಳಿಂದ ರಸ್ತೆಯ ಪರಿಸ್ಥಿತಿ ಹೀಗೆ ಇರುವಂಥದ್ದು. ರಸ್ತೆಯ ಸ್ಥಿತಿಯನ್ನು ನೀವು ನೋಡ್ಬೋದು. ರಸ್ತೆ ಗುಂಡಿ, ರಸ್ತೆ ಸರಿ ಇಲ್ಲದ ಪರಿಣಾಮವಾಗಿ ಕಂಪ್ಲೀಟಾಗಿ ಕಿತ್ತು ಬಂದುವಂತಹ ಹಿನ್ನೆಲೆಯಲ್ಲಿ ಧೂಳಿನ ಸಮಸ್ಯೆ ಕೂಡ ಜಾಸ್ತಿ ಆಗಿದೆ. ದ್ವಿಚಕ್ರ ವಾಹನ ಸವಾರರು ಅಂತೂ ಪ್ರತಿನಿತ್ಯ ಬಿದ್ದು ಕೈಕಾಲು ಮುರ್ಕೊತಾರೆ. ಇಲ್ಲ ಅಂತ ಹೇಳಿದ್ರೆ ಈ ಧೂಳಿನಿಂದ ಆರೋಗ್ಯ ಸಮಸ್ಯೆಗೆ ಒಳಗಾಗ್ತಾ ಇದ್ದಾರೆ. ಆಟೋ ಡ್ರೈವರ್ಸ್ಗಳು ಕೂಡ ಮಾತಾಡ್ತಾ ಹೇಳ್ತಾ ಇದ್ರು, CM ಅವರ ಕುರ್ಚಿಯನ್ನು ಈ ರಸ್ತೆಯಲ್ಲಿ ತಂದು ಇಟ್ಟು ಬಿಡಬೇಕು, ಇಲ್ಲಿ ಕಿತ್ತಾಡ್ಕೊಳ್ಳಿ, ಯಾಕಂದರೆ ಅಟ್ಲೀಸ್ಟ್ ಇಲ್ಲಿ ಬಂದರೆ ಅವರಿಗೆ ಈ ರಸ್ತೆಯ ಪರಿಸ್ಥಿತಿ ಏನು ಅನ್ನೋದು ಗೊತ್ತಾಗುತ್ತೆ ಅಂತ. ಒಟ್ಟಿನಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳ ವಿಚಾರದಲ್ಲಿ ಸರ್ಕಾರ ಈಗಲೂ ಕೂಡ ಯಾವುದೇ ಕ್ರಮವನ್ನು ಕೈಗೊಳ್ಳದೇ ಇರುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಪಾವಗಡ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕುರ್ಚಿ ಕಿತ್ತಾಟದಲ್ಲಿ ಸರ್ಕಾರ ಬಿಸಿ ಇದ್ದಂತೆ ಕಾಣ್ತಾ ಇದೆ. ಹೀಗಾಗಿ ಜನರ, ಅದರಲ್ಲೂ ಮುಖ್ಯವಾಗಿ ವಾಹನ ಪ್ರಯಾಣಿಕರ ವಿಚಾರದ ಪರದಾಟದ ಬಗ್ಗೆ ಗಮನವನ್ನು ವಹಿಸೋದಕ್ಕೆ ಸರ್ಕಾರಕ್ಕೆ ಟೈಮ್ ಇಲ್ಲ. ಉದಾಹರಣೆಗೆ ಬೆಂಗಳೂರಿನಲ್ಲಿ ಈಗಲೂ ಕೂಡ ರಸ್ತೆ ಗುಂಡಿಗಳಿಂದ ವಾಹನ ಸವಾರರು ನಿತ್ಯ ಪರದಾಟವನ್ನು ನಡೆಸ್ತಾ ಇದ್ದಾರೆ. ರಸ್ತೆ ಗುಂಡಿ ಇಲ್ಲ ಅಂತ ಸರ್ಕಾರ ಎಷ್ಟು ಹೇಳಿದ್ರು ಕೂಡ ರಸ್ತೆ ಗುಂಡಿಗಳು ಅಲ್ಲಲ್ಲಿ ರಾರಾಜಿಸ್ತಾನೆ ಇದೆ. ಉದಾಹರಣೆಗೆ ನಾನೀಗ ನಂದಿನಿ ಲೇಔಟ್ನ ರಾಮಣ್ಣ ಬಡಾವಣೆಯ ಜಾಗದಲ್ಲಿದ್ದೀನಿ. ನೀವು ನೋಡ್ಬೋದು ಯಾವ ರೀತಿಯಾಗಿ ಇದನ್ನು ರಸ್ತೆ ಗುಂಡಿ ಅಂತನೂ ಹೇಳೋಕ್ಕಾಗಲ್ಲ, ಅಥವಾ ಕಂಪ್ಲೀಟಾಗಿ ರಸ್ತೆ ಕಿತ್ತು ಬಂದಿರುವಂಥದ್ದು. ಹೋಗುವಂತಹ ಪ್ರತಿ ವಾಹನ ಸವಾರರು ಕೂಡ ಹಿಡಿಶಾಪವನ್ನೇ ಹಾಕೊಂಡು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳೆದ ಹಲವು ವರ್ಷಗಳಿಂದ ಕೂಡ ಇದೇ ರೀತಿಯಾಗಿ ಇಲ್ಲಿ ಸಮಸ್ಯೆ ಇರುವಂಥದ್ದು. ಅವ್ರನ್ನ ಮಾತಾಡಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸರ್ ಹೇಳಿ, ರಸ್ತೆ ಗುಂಡಿ ಯಾವ ರೀತಿ ಇದೆ, ಎಷ್ಟು ಕಷ್ಟ ಆಗುತ್ತೆ ಅಂತ? ಒಂದೊಂದು ಜಾಗದಲ್ಲಿ ಚೆನ್ನಾಗಿದ್ದಾವೆ, ಒಂದೊಂದು ಜಾಗದಲ್ಲಿ
ಇಲ್ಲಿ ಸ್ವಲ್ಪ ಖರಾಬ್ ಇದೆ ಈ ಫ್ಯಾಕ್ಟ್ರಿ ಏರಿಯಾ ಮೇಡಮ್. ಮಾಮೂಲು ರೋಡ್ ಎಲ್ಲ ಇದಾಗುತ್ತೆ. ಮಹೇಶ್ ಅವರು ಕೂಡ ಮಾತಾಡ್ತಾ ಇದ್ರು ಪ್ರತಿದಿನ ಇಲ್ಲಿ ಹೋಗ್ಬೇಕಂದ್ರೆ ಕಷ್ಟ ಆಗುತ್ತೆ ಅಂತ ಹೇಳಿ. ಸರ್, ರಸ್ತೆಗುಂಡಿ ಏನು ಹೇಳ್ತೀರಾ ಅಂತ? ಅಕ್ಕ, ಇದು ಸರ್ಕಾರ ಬದಲು ಬೇರೆ BJP ಕಾಂಗ್ರೆಸ್ ಇರಬಾರ್ದು, ಬೇರೆ ಯಾವ್ದಾರು ಹೊಸ್ದಾಗಿ ಬರಬೇಕು. ಇಲ್ಲ, ಹೊಸ ಪಕ್ಷ ಬರಲೇಬೇಕು. ಇವ್ರು ಏನಂದರೆ ಲಾಸ್ಟ್ ಎಂಡಲ್ಲಿ ಇನ್ನೇನು ಮುಗೀತೆ ಅಂದಂಗೆ, ಎಲೆಕ್ಷನ್ ಮುಗೀತೆ ಅಂದಂಗೆ ಅವಾಗ ಬರ್ತಾರೆ ಮೂಸಾಕಿಲ್ಲಿಗೆ. ಇಷ್ಟು ವರ್ಷ ನಾವು ಬಂದಾಗಿಂದ ನೋಡ್ತಾನೆ ಇದ್ದೀವಿ. ಆ ಕೃಷ್ಣಾನಗರ ಇವಾಗ ರೀಸೆಂಟಾಗಿ ರೆಡಿ ಮಾಡವ್ರೆ. ಇದು ರೋಡ್ ಸ್ವಲ್ಪ ಇಲ್ಲಿ ಹಿಂದೆ ಸುರನ ಹತ್ರ ಸ್ವಲ್ಪ ಹಾಕವ್ರೆ, ಇಲ್ಲಿ ಹಾಕಿಲ್ಲ. ಇದು ಕಾಂಗ್ರೆಸ್ಸು BJP ಇದು ಬರೋ ಬದಲು ಬೇರೆ ದಾರ ಬಂದರೆ ನಮ್ಗೆ ಇನ್ನೂ ಒಳ್ಳೇದಾಗುತ್ತೆ. ಅದು ಕುರ್ಚಿ, ಅದು ತೆಗೆಯೋ ಕುರ್ಚಿ ಹಿಡಿಯೋರು ಎತ್ಬಿಟ್ಟು ಇಲ್ಲಿ ರೋಡಲ್ಲಿ ಇಕ್ಬೇಕು. ಒಂದು 2 ದಿವಸ ಬಂದು ಓಡಾಡ್ಬೇಕಿಲ್ಲ. ಇದು CM ಅವ್ರು ಬಂದಿದ ತಕ್ಷಣ ಇಡೀ ರೋಡೇ ಖಾಲಿ ಮಾಡಿಸ್ಬಿಡ್ತಾರೆ, ಏನೋ ದೊಡ್ಡ ಇವ್ರು ಬಂದಂಗೆ. ಅದ್ರ ಬದಲು ಜನಕ್ಕೆ ಮೊದಲು ಇದು ಸರಿ ಮಾಡಿ ತಾನಾಗೆ ಎಲ್ಲ ಬರ್ತಾರೆ, ಓಟೆಲ್ಲ ಹಾಕ್ತಾರೆ. ಮೊದಲು ಜನಗಳಿಗೆ ಏನು ಮಾಡೋಕ್ಕಾಗಲ್ಲ, ಯಾರು ಕೊಡ್ತಾರೋ ಅವ್ರಿಗೆ ಹಾಕ್ತಾರೆ. ಅದ್ರ ಬದಲು ಸ್ವಲ್ಪ ಯೋಚನೆ ಮಾಡಿ ಹಾಕಬೇಕು. ನಮ್ಮ ಹೆಸರು ದರ್ಶನ್ ಅಂತ, ಆಟೋ ಡ್ರೈವರ್ ಅಕ್ಕ. ಆಲ್ಮೋಸ್ಟು ಈ ಕೃಷ್ಣಾನಗರ ಹತ್ರ ಸ್ವಲ್ಪ ಅದೇ ಆಗಿದ್ದು, ಏನೋ ರೆಡಿ ಮಾಡಿದ್ರು. ಈ ರೋಡ್ ನೋಡ್ತಾ ಇದ್ದೀರಾ, ಇದು ಇನ್ನೂ ಹಿಂಗೆ ಇದೆ. ಫಸ್ಟ್ ಇನ್ನೊಂದು ನ್ಯೂಸ್ ಬಂದಿತ್ತು ಯಾವುದೋ, ಬಟ್ ಅದು ತೋರಿಸೋರು. ಇಲ್ಲಿ ನೋಡಿದ್ರೆ ಪರಿಸ್ಥಿತಿ. ಆಟೋ ಡ್ರೈವರ್ಸ್ನ ಯಾಕೆ ಮಾತಾಡಿಸ್ತಾ ಇದ್ದೀನಿ ಅಂದರೆ, ಪ್ರತಿನಿತ್ಯ ಅವರೇ ಓಡಾಡುವಂಥವ್ರು, ಅವರಿಗೆ ಇಲ್ಲಿರುವಂತಹ ಕಷ್ಟ ಗೊತ್ತಿರುತ್ತೆ. ಸರ್ ಹೇಳಿ, ರಸ್ತೆಗುಂಡಿ ಸರ್ಕಾರ ಎಲ್ಲೋ ಬ್ಯುಸಿ ಆಗಿದೆ, ನಾನು CM ಆಗಬೇಕು, ನಾನು CM ಆಗಬೇಕು. ಸೀಟ್ಗೋಸ್ಕರ ಕಿತ್ತಾಡ್ದವ್ರು ಅಷ್ಟೇ. ಇಲ್ಲಿ ಕೆಲ್ಸಗಳೇ ಆಯ್ತಾ ಇಲ್ಲ. ಒಂದು ನಮ್ಮ ಗಾಡಿ ರಿಪೇರಿ ಬಂದರೆ 15-20 ಸಾವಿರ ಖರ್ಚಾಗುತ್ತೆ. ಯಾರು ಕೊಡೋರು ಹೇಳಿ? ಬಿಸ್ನೆಸ್ ಬೇರೆ ಇಲ್ಲ. ಆ 2 ವೀಲರ್ಗಳೆಲ್ಲ ಬಿಟ್ಬಿಟ್ಟಿದ್ದಾರೆ. ನಾವು ಹಿಂಗೆ ಸಾಯ್ಬೇಕಲ್ಲ ಅಷ್ಟೇ. ಮಾಮೂಲಿ ಆಗುತ್ತೆ, ಆದರೆ ಸಾಯ್ತಾರೆ, ಬದುಕೋಬತ್ತು ಯಾರು ನೋಡೋರಿಲ್ಲ ಮೇಡಮ್, ಅಷ್ಟೇ. ಸರ್, ಕುಮಾರ್ ಅಂತ. ಸೊ ಕುಮಾರ್ ಅವರು ಕೂಡ ಹೇಳ್ತಾ ಇದ್ರು, ಸರ್ಕಾರ ಎಲ್ಲೋ ಒಂದ್ ಕಡೆ ಕುರ್ಚಿ ಕಿತ್ತಾಟದಲ್ಲಿ ಬ್ಯುಸಿ ಆಗಿದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತ ಮೇಲಿಂದ ಮೇಲೆ ಮಾಡ್ತಾ ಇದೆ. ಆದರೆ ಕಳೆದ ಹಲವು ವರ್ಷಗಳಿಂದ ರಸ್ತೆಯ ಪರಿಸ್ಥಿತಿ ಹೀಗೆ ಇರುವಂಥದ್ದು. ರಸ್ತೆಯ ಸ್ಥಿತಿಯನ್ನು ನೀವು ನೋಡ್ಬೋದು. ರಸ್ತೆ ಸರಿ ಇಲ್ಲದ ಪರಿಣಾಮವಾಗಿ ಕಂಪ್ಲೀಟ್ ಆಗಿ ಕಿತ್ತು ಬಂದಂತಹ ಹಿನ್ನೆಲೆಯಲ್ಲಿ ಧೂಳಿನ ಸಮಸ್ಯೆ ಕೂಡ ಜಾಸ್ತಿ ಆಗಿದೆ. ದ್ವಿಚಕ್ರ ವಾಹನ ಸವಾರರು ಅಂತೂ ಪ್ರತಿನಿತ್ಯ ಬಿದ್ದು ಕೈಕಾಲು ಮುರ್ಕೊಂತಾರೆ. ಇಲ್ಲ ಅಂತ ಹೇಳಿದ್ರೆ ಈ ಧೂಳಿನಿಂದ ಆರೋಗ್ಯ ಸಮಸ್ಯೆಗೆ ಒಳಗಾಗ್ತಾ ಇದ್ದಾರೆ. ಆಟೋ ಡ್ರೈವರ್ಸ್ಗಳು ಕೂಡ ಮಾತಾಡ್ತಾ ಹೇಳ್ತಾ ಇದ್ರು, CM ಅವರ ಕುರ್ಚಿಯನ್ನು ಈ ರಸ್ತೆಯಲ್ಲಿ ತಂದು ಇಟ್ಟುಬಿಡಬೇಕು, ಇಲ್ಲಿ ಕಿತ್ತಾಡ್ಕೊಳ್ಳಿ, ಯಾಕಂದರೆ ಅಟ್ಲೀಸ್ಟ್ ಇಲ್ಲಿ ಬಂದರೆ ಅವರಿಗೆ ಈ ರಸ್ತೆಯ ಪರಿಸ್ಥಿತಿ ಏನು ಅನ್ನೋದು ಗೊತ್ತಾಗುತ್ತೆ ಅಂತ. ಒಟ್ಟಿನಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳ ವಿಚಾರದಲ್ಲಿ ಸರ್ಕಾರ ಈಗಲೂ ಕೂಡ ಯಾವುದೇ ಕ್ರಮವನ್ನು ಕೈಗೊಳ್ಳದೇ ಇರುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಪಾವಗಡ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕುರ್ಚಿ ಕಿತ್ತಾಟದಲ್ಲಿ ಸರ್ಕಾರ ಬ್ಯುಸಿ ಇದ್ದಂತೆ ಕಾಣ್ತಾ ಇದೆ. ಹೀಗಾಗಿ ಜನರ, ಅದರಲ್ಲೂ ಮುಖ್ಯವಾಗಿ ವಾಹನ ಪ್ರಯಾಣಿಕರ ವಿಚಾರದ ಪರದಾಟದ ಬಗ್ಗೆ ಗಮನವನ್ನು ವಹಿಸೋದಕ್ಕೆ ಸರ್ಕಾರಕ್ಕೆ ಟೈಮ್ ಇಲ್ಲ. ಉದಾಹರಣೆಗೆ ಬೆಂಗಳೂರಿನಲ್ಲಿ ಈಗಲೂ ಕೂಡ ರಸ್ತೆ ಗುಂಡಿಗಳಿಂದ ವಾಹನ ಸವಾರರು ನಿತ್ಯ ಪರದಾಟವನ್ನು ನಡೆಸ್ತಾ ಇದ್ದಾರೆ. ರಸ್ತೆ ಗುಂಡಿ ಇಲ್ಲ ಅಂತ ಸರ್ಕಾರ ಎಷ್ಟು ಹೇಳಿದ್ರು ಕೂಡ ರಸ್ತೆ ಗುಂಡಿಗಳು ಅಲ್ಲಲ್ಲಿ ರಾರಾಜಿಸ್ತಾನೆ ಇದೆ. ಉದಾಹರಣೆಗೆ ನಾನೀಗ ನಂದಿನಿ ಲೇಔಟ್ನ ರಾಮಣ್ಣ ಬಡಾವಣೆಯ ಜಾಗದಲ್ಲಿದ್ದೀನಿ. ನೀವು ನೋಡ್ಬೋದು ಯಾವ ರೀತಿಯಾಗಿ ಇದನ್ನು ರಸ್ತೆ ಗುಂಡಿ ಅಂತನೂ ಹೇಳೋಕ್ಕಾಗಲ್ಲ, ಅಥವಾ ಕಂಪ್ಲೀಟಾಗಿ ರಸ್ತೆ ಕಿತ್ತು ಬಂದಿರುವಂಥದ್ದು. ಹೋಗುವಂತಹ ಪ್ರತಿ ವಾಹನ ಸವಾರರು ಕೂಡ ಹಿಡಿಶಾಪವನ್ನೇ ಹಾಕೊಂಡು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳೆದ ಹಲವು ವರ್ಷಗಳಿಂದ ಕೂಡ ಇದೇ ರೀತಿಯಾಗಿ ಇಲ್ಲಿ ಸಮಸ್ಯೆ ಇರುವಂಥದ್ದು. ಅವರನ್ನು ಮಾತಾಡಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸರ್ ಹೇಳಿ, ರಸ್ತೆ ಗುಂಡಿ ಯಾವ ರೀತಿ ಇದೆ, ಎಷ್ಟು ಕಷ್ಟ ಆಗುತ್ತೆ ಅಂತ? ಒಂದೊಂದು ಜಾಗದಲ್ಲಿ ಚೆನ್ನಾಗಿದ್ದಾವೆ, ಒಂದೊಂದು ಜಾಗದಲ್ಲಿ ಇಲ್ಲಿ ಸ್ವಲ್ಪ ಖರಾಬ್ ಇದೆ ಈ ಫ್ಯಾಕ್ಟ್ರಿ ಏರಿಯಾ ಮೇಡಮ್. ಮಾಮೂಲು ರೋಡ್ ಎಲ್ಲ ಇದಾಗುತ್ತೆ. ಮಹೇಶ್ ಅವರು ಕೂಡ ಮಾತಾಡ್ತಾ ಇದ್ರು, ಪ್ರತಿದಿನ ಇಲ್ಲಿ ಹೋಗ್ಬೇಕಂದ್ರೆ ಕಷ್ಟ ಆಗುತ್ತೆ ಅಂತ ಹೇಳಿ. ಸರ್, ರಸ್ತೆಗುಂಡಿ ಏನು ಹೇಳ್ತೀರಾ ಅಂತ? ಅಕ್ಕ, ಇದು ಸರ್ಕಾರ ಬದಲು ಬೇರೆ BJP ಕಾಂಗ್ರೆಸ್ ಇರಬಾರ್ದು, ಬೇರೆ ಯಾವ್ದಾರು ಹೊಸ್ದಾಗಿ ಬರಬೇಕು. ಇಲ್ಲ, ಹೊಸ ಪಕ್ಷ ಬರಲೇಬೇಕು. ಇವ್ರು ಏನಂದರೆ ಲಾಸ್ಟ್ ಎಂಡಲ್ಲಿ ಇನ್ನೇನು ಮುಗೀತೆ ಅಂದಂಗೆ, ಎಲೆಕ್ಷನ್ ಮುಗೀತೆ ಅಂದಂಗೆ ಅವಾಗ ಬರ್ತಾರೆ ಮೂಸಾಕಿಲ್ಲಿಗೆ. ಇಷ್ಟು ವರ್ಷ ನಾವು ಬಂದಾಗಿಂದ ನೋಡ್ತಾನೆ ಇದ್ದೀವಿ. ಆ ಕೃಷ್ಣಾನಗರ ಇವಾಗ ರೀಸೆಂಟಾಗಿ ರೆಡಿ ಮಾಡವ್ರೆ. ಇದು ರೋಡ್ ಸ್ವಲ್ಪ ಇಲ್ಲಿ ಹಿಂದೆ ಸುರನ ಹತ್ರ ಸ್ವಲ್ಪ ಹಾಕವ್ರೆ, ಇಲ್ಲಿ ಹಾಕಿಲ್ಲ. ಇದು ಕಾಂಗ್ರೆಸ್ಸು BJP ಇದು ಬರೋ ಬದಲು ಬೇರೆ ದಾರ ಬಂದರೆ ನಮ್ಗೆ ಇನ್ನೂ ಒಳ್ಳೇದಾಗುತ್ತೆ. ಅದು ಕುರ್ಚಿ, ಅದು ತೆಗೆಯೋ ಕುರ್ಚಿ ಹಿಡಿಯೋರು ಎತ್ಬಿಟ್ಟು ಇಲ್ಲಿ ರೋಡಲ್ಲಿ ಇಕ್ಬೇಕು. ಒಂದು 2 ದಿವಸ ಬಂದು ಓಡಾಡ್ಬೇಕಿಲ್ಲ. ಇದು CM ಅವ್ರು ಬಂದಿದ ತಕ್ಷಣ ಇಡೀ ರೋಡೇ ಖಾಲಿ ಮಾಡಿಸ್ಬಿಡ್ತಾರೆ, ಏನೋ ದೊಡ್ಡ ಇವ್ರು ಬಂದಂಗೆ. ಅದ್ರ ಬದಲು ಜನಕ್ಕೆ ಮೊದಲು ಇದು ಸರಿ ಮಾಡಿ ತಾನಾಗೆ ಎಲ್ಲ ಬರ್ತಾರೆ, ಓಟೆಲ್ಲ ಹಾಕ್ತಾರೆ. ಮೊದಲು ಜನಗಳಿಗೆ ಏನು ಮಾಡೋಕ್ಕಾಗಲ್ಲ, ಯಾರು ಕೊಡ್ತಾರೋ ಅವ್ರಿಗೆ ಹಾಕ್ತಾರೆ. ಅದ್ರ ಬದಲು ಸ್ವಲ್ಪ ಯೋಚನೆ ಮಾಡಿ ಹಾಕಬೇಕು. ನಮ್ಮ ಹೆಸರು ದರ್ಶನ್ ಅಂತ, ಆಟೋ ಡ್ರೈವರ್ ಅಕ್ಕ. ಆಲ್ಮೋಸ್ಟು ಈ ಕೃಷ್ಣಾನಗರ ಹತ್ರ ಸ್ವಲ್ಪ ಅದೇ ಆಗಿದ್ದು,
ಏನೋ ರೆಡಿ ಮಾಡಿದ್ರು. ಈ ರೋಡ್ ನೋಡ್ತಾ ಇದ್ದೀರಾ, ಇದು ಇನ್ನೂ ಹಿಂಗೆ ಇದೆ. ಫಸ್ಟ್ ಇನ್ನೊಂದು ನ್ಯೂಸ್ ಬಂದಿತ್ತು ಯಾವುದೋ, ಬಟ್ ಅದು ತೋರಿಸೋರು. ಇಲ್ಲಿ ನೋಡಿದ್ರೆ ನಾವು ಮಾಡ್ಲೇಬೇಕಾಗಿದ್ದ ಪರಿಸ್ಥಿತಿ. ಆಟೋ ಡ್ರೈವರ್ಸ್ನ ಯಾಕೆ ಮಾತಾಡಿಸ್ತಾ ಇದ್ದೀನಿ ಅಂದರೆ ಪ್ರತಿನಿತ್ಯ ಅವರೇ ಓಡಾಡುವಂಥವ್ರು, ಅವರಿಗೆ ಇಲ್ಲಿರುವಂತಹ ಕಷ್ಟ ಗೊತ್ತಿರುತ್ತೆ. ಸರ್ ಹೇಳಿ, ರಸ್ತೆ ಗುಂಡಿ ಸರ್ಕಾರ ಎಲ್ಲೋ ಬ್ಯುಸಿ ಆಗಿದೆ, ನಾನು ಸಿ ಎಂ ಆಗಬೇಕು, ನಾನು ಸಿ ಎಂ ಆಗಬೇಕು. ಸೀಟ್ಗೋಸ್ಕರ ಕಿತ್ತಾಡ್ದವ್ರು ಅಷ್ಟೇ. ಇಲ್ಲಿ ಕೆಲ್ಸಗಳೇ ಆಯ್ತಾ ಇಲ್ಲ. ಒಂದು ನಮ್ಮ ಗಾಡಿ ರಿಪೇರಿ ಬಂದರೆ 15-20 ಸಾವಿರ ಖರ್ಚಾಗುತ್ತೆ. ಯಾರು ಕೊಡೋರು ಹೇಳಿ? ಬಿಸ್ನೆಸ್ ಬೇರೆ ಇಲ್ಲ. ಆ ಟೂ ವೀಲರ್ಗಳೆಲ್ಲ ಬಿಟ್ಬಿಟ್ಟಿದ್ದಾರೆ. ನಾವು ಹಿಂಗೆ ಸಾಯ್ಬೇಕಲ್ಲ ಅಷ್ಟೇ. ಮಾಮೂಲಿ ಆಗುತ್ತೆ, ಆದರೆ ಸಾಯ್ತಾರೆ, ಬದುಕೋಬೇಕು, ಯಾರು ನೋಡೋರಿಲ್ಲ ಮೇಡಮ್, ಅಷ್ಟೇ. ಸರ್ ಕುಮಾರ್ ಅಂತ. ಸೊ ಕುಮಾರ್ ಅವರು ಕೂಡ ಹೇಳ್ತಾ ಇದ್ರು, ಸರ್ಕಾರ ಎಲ್ಲೋ ಒಂದ್ ಕಡೆ ಕುರ್ಚಿ ಕಿತ್ತಾಟದಲ್ಲಿ ಬಿಸಿಯಾಗಿದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತ ಮೇಲಿಂದ ಮೇಲೆ ಮಾಡ್ತಾ ಇದೆ. ಆದರೆ ಕಳೆದ ಹಲವು ವರ್ಷಗಳಿಂದ ರಸ್ತೆಯ ಪರಿಸ್ಥಿತಿ ಹೀಗೆ ಇರುವಂಥದ್ದು. ರಸ್ತೆಯ ಸ್ಥಿತಿಯನ್ನು ನೀವು ನೋಡ್ಬೋದು. ರಸ್ತೆ ಗುಂಡಿ, ರಸ್ತೆ ಸರಿ ಇಲ್ಲದ ಪರಿಣಾಮವಾಗಿ ಕಂಪ್ಲೀಟ್ ಆಗಿ ಕಿತ್ತು ಬಂದಂತಹ ಹಿನ್ನೆಲೆಯಲ್ಲಿ ಧೂಳಿನ ಸಮಸ್ಯೆ ಕೂಡ ಜಾಸ್ತಿ ಆಗಿದೆ. ದ್ವಿಚಕ್ರ ವಾಹನ ಸವಾರರು ಅಂತೂ ಪ್ರತಿನಿತ್ಯ ಬಿದ್ದು ಕೈಕಾಲು ಮುರ್ಕೊಂತಾರೆ. ಇಲ್ಲ ಅಂತ ಹೇಳಿದ್ರೆ ಈ ಧೂಳಿನಿಂದ ಆರೋಗ್ಯ ಸಮಸ್ಯೆಗೆ ಒಳಗಾಗ್ತಾ ಇದ್ದಾರೆ. ಆಟೋ ಡ್ರೈವರ್ಸ್ಗಳು ಕೂಡ ಮಾತಾಡ್ತಾ ಹೇಳ್ತಾ ಇದ್ರು, ಸಿ ಎಂ ಅವರ ಕುರ್ಚಿಯನ್ನು ಈ ರಸ್ತೆಯಲ್ಲಿ ತಂದು ಇಟ್ಟು ಬಿಡಬೇಕು, ಇಲ್ಲಿ ಕಿತ್ತಾಡ್ಕೊಳ್ಳಿ, ಯಾಕಂದರೆ ಅಟ್ಲೀಸ್ಟ್ ಇಲ್ಲಿ ಬಂದರೆ ಅವರಿಗೆ ಈ ರಸ್ತೆಯ ಪರಿಸ್ಥಿತಿ ಏನು ಅನ್ನೋದು ಗೊತ್ತಾಗುತ್ತೆ ಅಂತ. ಒಟ್ಟಿನಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳ ವಿಚಾರದಲ್ಲಿ ಸರ್ಕಾರ ಈಗಲೂ ಕೂಡ ಯಾವುದೇ ಕ್ರಮವನ್ನು ಕೈಗೊಳ್ಳದೇ ಇರುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಪಾವಗಡ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.